ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸರ್ಕಾರ ಏನ್ ಯೋಜನೆಗಳ ಹೆಣ್ಮಕ್ಳಿಗೆ ಇರ್ಲಿ ಅಂತ ಹೇಳಿ ಬಿಡುಗಡೆ ಮಾಡಿತ್ತು, ಆ ಒಂದು ಯೋಜನೆಗಳಲ್ಲಿ ತುಂಬಾ ಬದಲಾವಣೆಯನ್ನ ಮಾಡ್ತಾ ಇದೆಯಂತೆ. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ದುಡ್ಡು ಅಂತ ಬರ್ತಾ ಇತ್ತಲ್ವಾ, ಇನ್ ಮುಂದೆ ಯಾರಿಗೂ ಕೂಡ ಬರಲ್ಲ ಅಂತ ಹೇಳಿ ತಿಳಿಸ್ತಾ ಇದೆ. ಅದರಲ್ಲಿ ಬದಲಾವಣೆ ಮಾಡಿದೆಯಂತೆ. ಹಾಗೆ ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಅಂತ ಹೇಳಿ ತಿಂಗಳಿಗೆ 200 ಯೂನಿಟ್ ಅಷ್ಟು ಫ್ರೀ ಕೊಡ್ತೀವಿ ಅಂತ ಈ 3 ವರ್ಷದಿಂದ ಹೇಳ್ತಾ ಇದ್ರಲ್ವಾ, ಹಂಗೆ ಕೂಡ ಸ್ವಲ್ಪ ಜನಕ್ಕೆ ಬಂದಿತ್ತು. ಇದ್ರಲ್ಲೂ ಕೂಡ ದುರ್ಬಳಕೆ ಆಗ್ತಾ ಇದೆ, ಇದರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಇದ್ರಲ್ಲೂ ಕೂಡ ನಾವು ಫಿಲ್ಟರ್ ಮಾಡ್ತೀವಿ, ಕಂಡಿಡಿತೀವಿ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ತಿಳಿಸಿರೋ ಅಂತದ್ದು. ಹಾಗೆ ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆನೂ ಅಷ್ಟೇನೆ, ಯಾರೆಲ್ಲ ಅರ್ಹರಿರ್ತಾರೆ, ಯಾರೆಲ್ಲ ಅನರ್ಹರಿರ್ತಾರೆ, ಯಾರಿಗೂ ಕೂಡ ದುಡ್ಡಿನ ಮೇಲೆ ಕೊಡಲ್ಲ 2,000 ರೂಪಾಯಿನ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ ಅಂತ ಇದು ಸುದ್ದಿ ಗೊತ್ತಾದಾಗಿಂದ ವಯಸ್ಸಾಗಿರೋ ಅಜ್ಜಿಯರ್ಗಂತೂ ತುಂಬಾನೇ ಶಾಕು. ಯಾಕಂದ್ರೆ ಕೈಲಿ ಕೆಲಸ ಮಾಡಕ್ಕಾಗಲ್ಲ, ಬರೋ ಅಂತ 2,000 ರೂಪಾಯಿನೇ ನಂಬ್ಕೊಂಡಿರ್ತಾರೆ. ಅಂತವ್ರಿಗೆ ಜೀವನ ಮಾಡೋದೇ ತುಂಬಾ ಕಷ್ಟ ಆಗ್ಬಿಟ್ಟಿರತ್ತೆ. ಯಾಕಪ್ಪ ಬರ್ತಿಲ್ಲ, ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡುವಂತ ಒಂದು ಸಿಚುವೇಶನ್ ಬಂದಿದೆ. ಈ ಒಂದು ಗೃಹಲಕ್ಷ್ಮಿ ದುಡ್ಡನ್ನ ನಾವು ಯಾಕೆ ಬರ್ತಾ ಇಲ್ಲ, ಮತ್ತೆ ಪಡ್ಕೊಳಕ್ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಬಯೋಮೆಟ್ರಿಕ್ ಅಂತ ಹೇಳಿ ತಗೊಂಡ್ಬಂದಿದ್ದಾರೆ. ಅಂದ್ರೆ ತಮ್ಮನ್ನ ಕೊಡ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಒನ್ ಟೈಮ್ ತಮ್ಮ ಅಂತ ಹೇಳ್ತಾ ಇದ್ದಾರೆ. ಈ ಒನ್ ಟೈಮ್ ತಮ್ಮ ಅಂದ್ರೆ ಏನು, ಎಲ್ಲಿ ಕೊಡ್ಬೇಕು, ಹೇಗೆ ನಾವು ಮತ್ತೆ ಬರೋ ರೀತಿ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಒಂದು ಗೃಹ ಜ್ಯೋತಿ ಅಂತ ಏನಿತ್ತು, ಇದರಲ್ಲಿ ಸರ್ಕಾರಕ್ಕೆ ತುಂಬಾನೇ ಲಾಸ್ ಆಗ್ತಾ ಇದೆಯಂತೆ. ಯಾಕೆ ಅಂತಂದ್ರೆ, ಒಂದೇ ಬಿಲ್ಡಿಂಗ್ ಅಲ್ಲಿ 3-4 ಮನೆ ಇರುತ್ತೆ, ಒಬ್ಬರೇ ಹೆಸರಲ್ಲೇ ಇರುತ್ತೆ. ಒಬ್ರು ಅದನ್ನ ಮನೆಗೂ ಬಳಸ್ಕೊಂತಾರೆ, ಒಬ್ರು ಕಮರ್ಷಿಯಲ್ಗೋಸ್ಕರನೂ ಕೂಡ ಬಳಸ್ಕೊಂತಾರೆ. ಅದೆಲ್ಲ ತುಂಬಾ ಲಾಸ್ ಆಗ್ತಾ ಇದೆ ಸರ್ಕಾರಕ್ಕೆ. ಕಮರ್ಷಿಯಲ್ಗೆ ಅಂತ ನಾವು ಕೊಟ್ಟಿಲ್ಲ, ಮನೆಗೆ ಅಂತ ಮಾತ್ರ ಕೊಟ್ಟಿರೋದು ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದೇ ಬಿಲ್ಡಿಂಗ್ ಅಲ್ಲಿ 3-4 ಮನೆಗಳು ಬಾಡಿಗೆ ಕೊಟ್ಟಾಗ ಆ ಬಾಡಿಗೆ ಮನೆಗೆ ಬೇರೆ ಸ್ಟೇಟ್ ಇಂದನೂ ಬಂದು ಸೇರ್ಕೋಬಹುದು. ಅಂತವ್ರಿಗೂ ಕೂಡ ಅವರು ಅರ್ಹರಲ್ಲ ಇಲ್ಲೇಗೆ, ಆದ್ರೂ ಕೂಡ ಅವ್ರಿಗೆ ಕರೆಂಟ್ ಅನ್ನೋದು ಇಲ್ಲೇದು ಫ್ರೀ ಆಗಿ ಪಡ್ಕೊಂತಾ ಇದ್ದಾರೆ. ಹಂಗಾಗಿ ಅಂತವ್ರನ್ನ ಕೂಡ ಕಂಡಿಡ್ದು ಅಂತದ್ನೆಲ್ಲನೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿರೋ ಅಂತದ್ದು. ಹಾಗೆ ಈ ಒಂದು ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆ ಕೇಳೋದಾದ್ರೆ, ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ಇದರಿಂದ ಸರ್ಕಾರಕ್ಕೆ ತುಂಬಾನೇ ಲಾಸ್ ಆಗ್ತಾ ಇದೆಯಂತೆ. ಯಾಕಪ್ಪ ಅಂತಂದ್ರೆ, ಮನೇಲಿ ಯಾರು ಗೃಹಲಕ್ಷ್ಮಿ ಅಂತ ಅನ್ಸ್ಕೊಂಡಿರ್ತಾರೋ ಅಂತವ್ರಿಗೆ ಪ್ರತಿ ತಿಂಗಳು ಏನು 2,000 ರೂಪಾಯಿ ಬರ್ತಿತ್ತು, ಅವ್ರಿಗೆ ವಯಸ್ಸಾಗಿರ್ಬೋದು ಅಥವಾ ಕಾಯಿಲೆ ಬಂದಿರ್ಬೋದು, ಏನೋ ಒಂದಾಗಿ ಅವರು ತೀರ್ಕೊಂಡ್ಬಿಟ್ಟಿರ್ತಾರೆ. ಮನೇಲಿ ಇರೋಂತ ಸೊಸೆ ಆಗ್ಬೋದು, ಮಗಳಾಗ್ಬೋದು, ಅವ್ರದ್ದು ಡೆತ್ ಸರ್ಟಿಫಿಕೇಟ್ ನ ತಗೊಂಡೋಗಿ ಒಂದು ಮಾಡಿಸಿ ಅದನ್ನ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಹೊಸದಾಗಿ ಒಂದು ಗೃಹಲಕ್ಷ್ಮಿ ದುಡ್ಡನ್ನ ಅವ್ರ ಹೆಸರಿಗೆ ಮಾಡಿಸ್ಕೋಬಹುದು. ಆದ್ರೆ ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ, ಸತ್ತೋಗಿರೋ ಅತ್ತೆನ ಹೆಸರಲ್ಲೇ ಇರುತ್ತಲ್ವಾ, ಅವ್ರ ಹೆಸರಲ್ಲೇನೆ ಇವರು ದುಡ್ಡನ್ನ ತಗೊಂತಾ ಇರ್ತಾರೆ. ಇದರಿಂದಾಗಿ ಸರ್ಕಾರಕ್ಕೆ ತುಂಬಾನೇ ಲಾಸ್ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಮಾಡಿಸೋದ್ರಿಂದ ಒಂದ್ 2-3 ತಿಂಗಳು ಅವ್ರಿಗೆ ಅಮೌಂಟ್ ಬರ್ದೇ ಇರ್ಬೋದು, ಆ 2,000 ರೂಪಾಯಿ. ಆನಂತರ ಅವ್ರಿಗೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಈ 2 ತಿಂಗಳು 3 ತಿಂಗಳು ಬರಲ್ವಲ್ಲ ದುಡ್ಡು, ಅದು ಸರ್ಕಾರಕ್ಕೆ ಉಳಿತಾಯನೂ ಆಗುತ್ತೆ, ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅಂತ ಹೇಳಿ ಈ ಸರ್ಕಾರ ಈ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಸೊ ಆ ಹೊಸ ರೂಲ್ಸ್ ಅಲ್ಲಿ ಜಾರಿಯಾಗಿರುವಂತದ್ದು ಈ ಒಂದು ಬಯೋಮೆಟ್ರಿಕ್ ಅಂತ ಹೇಳಿ. ಇನ್ ಮುಂದೆ ಯಾರೆಲ್ಲ ಅರ್ಹರಿರ್ತಿರೋ ಅಂತವ್ರು ಒನ್ ಟೈಮ್ ಬಯೋಮೆಟ್ರಿಕ್ ಅನ್ನ ಕೊಟ್ಟು ನೀವು ಒಂದು ಅರ್ಹರು ಅಂತ ಹೇಳಿ ಈ ಒಂದು 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ. ಈ ಒಂದು ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೋಬೇಕಂತಂದ್ರೆ ನೀವು ಬಯೋಮೆಟ್ರಿಕ್ ಇಡಬೇಕು ಅನ್ನೋದಾದ್ರೆ ಎಷ್ಟೋ ಜನಕ್ಕೆ ಬರೋದೇ ಇಲ್ಲ. ಬಯೋಮೆಟ್ರಿಕ್ ಅಂದ್ರೆ ನೀವು ರೇಷನ್ ತಗೊಳ್ಬೇಕಾದ್ರೆ ನೋಡ್ಬೇಕು, ಸುಮಾರು ಜನದ್ದು ಹೆಬ್ಬೆಟ್ ಅನ್ನೋದು ಬರೋದೇ ಇಲ್ಲ. ಇದರಿಂದಾಗಿ ಎಲ್ರಿಗೂ ಕೂಡ ಜನಕ್ಕೆ ಭಯನೇ ಆಗಿದೆ, ಏನ್ ಮಾಡೋದು ಅಂತ. ಆದ್ರೆ ಅದಕ್ಕೆ ಸರ್ಕಾರ ಇನ್ನೊಂದು ರೂಲ್ಸ್ ನ ಕೂಡ, ಇನ್ನೊಂದು ಐಡಿಯಾ ಕೂಡ ಮಾಡಿದೆ. ಏನಂತಂದ್ರೆ, ಬರೀ ಹೆಬ್ಬೆಟ್ಟಿಂದ ಮಾತ್ರನೇ ನೀವು ಹೆಬ್ಬೆಟ್ ಬರಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡಿ. ನಿಮ್ಮ ಕಣ್ಣ ಕೂಡ ಸ್ಕ್ಯಾನ್ ಮಾಡ್ತಾರೆ, ನಿಮ್ಮ ಫೇಸ್ ನ ಕೂಡ ಸ್ಕ್ಯಾನ್ ಮಾಡ್ತಾರೆ. ಇದರಿಂದ ಕೂಡ ನೀವು ಗೃಹಲಕ್ಷ್ಮಿ ದುಡ್ಡನ್ನ ತಗೋಬಹುದು ಅಂತಂದಾಗ ಜನಕ್ಕೆಲ್ಲ ಸ್ವಲ್ಪ ಸಮಾಧಾನ ಆದಂಗ ಆಗಿದೆ. ಸೊ ನಾವು ಅರ್ಹರಾದ್ರೂ ಕೂಡ ತಗೋಬಹುದು ಅಂತ ನಿರಾಳ ಅಂದ್ರೆ ನಿಟ್ಟುಸಿರು ಬಿಟ್ಟಂಗಾಗಿದೆ. ಎಷ್ಟೋ ಲಕ್ಷಾಂತರ ಜನಕ್ಕೆ ಇನ್ ಮುಂದೆ ಗೃಹಲಕ್ಷ್ಮಿ ದುಡ್ಡು ಬರಲ್ಲ. ಪ್ರತಿ ತಿಂಗಳು 2,000 ಏನ್ ಬರ್ತಿತ್ತು ಅದು ಬರಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಗಂಡ ಹೆಂಡತಿಯಲ್ಲಿ ಇಬ್ಬರಲ್ಲಿ ಒಬ್ರು ಯಾರಾದ್ರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಅಂತವ್ರಿಗೂ ಕೂಡ ಈ ಒಂದು 2,000 ರೂಪಾಯಿ ಬರಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಕೆಲವೊಂದ್ ಜನ ಜೀವನಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸ್ವಲ್ಪ ಏನಾದ್ರು ಒಂದು ಕಾರ್ ತಗೊಳ್ಳೋಣ ಅಂತನೋ, ಒಂದ್ ಮನೆ ಕಟ್ಟೋಣ ಅಂತನೋ ಯಾವ್ದಾದ್ರು ಒಂದು GST ಮಾಡ್ಸಿರ್ತಾರೆ. ಸೊ ಅವ್ರಿಗೇನ್ ಇನ್ಕಮ್ ಏನ್ ಜಾಸ್ತಿ ಬರಲ್ಲ, ಆದ್ರೂ ಆ ಒಂದು ಲೋನ್ ನ ಪಡ್ಕೊಳ್ಳೋಕೋಸ್ಕರ ಮಾಡ್ಸಿರ್ತಾರೆ. ಅಂತವ್ರಿಗೂ ಕೂಡ ಇನ್ಮೇಲೆ ಬರೋದಿಲ್ಲ. ಯಾಕಂತಂದ್ರೆ ಅವರು ಕೂಡ GST ಬೇರೆ ಆಗ್ಬಿಟ್ಟಿರ್ತಾರೆ ಅಲ್ಲಿ. ಸೊ ಇಂಥವ್ರದ್ದೆಲ್ಲನೂ ಕೂಡ ಈ ಸರ್ಕಾರ ಪ್ರತಿ ತಿಂಗಳು ಬರ್ತಾ ಇದೆ 2,000 ರೂಪಾಯಿನ ಕಟ್ ಮಾಡ್ತಾ ಇದೆಯಂತೆ. ಸೊ ಇದೆಲ್ಲನೂ ಕೂಡ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಬಯೋಮೆಟ್ರಿಕ್, ಕಣ್ಣಿನ ಸ್ಕ್ಯಾನು, ಫೇಸ್ ಸ್ಕ್ಯಾನು, ಇಷ್ಟು ಒಂದು ಏನೋ ಬದಲಾವಣೆಯನ್ನ ತಂದಿದೆ. ಇದನ್ನ ಹೋಗಿ ನೀವು ಎಲ್ಲಿ ಮಾಡಿಸ್ಕೋಬೇಕಪ್ಪ ಅಂತಂದ್ರೆ, ಬೆಂಗಳೂರನ್ನು, ಗ್ರಾಮವನ್ನು ಹಾಗೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಮಾಡಿಸ್ಕೋಬಹುದು ಅಂತ ತಿಳಿಸಿದ್ದಾರೆ. ಈ ಒಂದು ತಮ್ಮನ ಕೊಡೋದಕ್ಕೆ ಫ್ರೀಯಾಗಿ ಏನು ನೀವು ತಗೊಳ್ಳಲ್ಲ. ಅಲ್ಲೂ ಕೂಡ ಒಬ್ಬರಿಗೆ 5 ರೂಪಾಯಿ ನಂಗೆ ಚಾರ್ಜ್ ಮಾಡಿದ್ದಾರೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ.
ಸೊ ಇದು ಇವಾಗೆ ಹೋಗಿ ನೀವು ಮಾಡಿಸ್ಕೋಬೇಕಂತ ಏನಿಲ್ಲ, ತಮ್ಮನೆಲ್ಲ ಇವಾಗೆ ಹೋಗಿ ಕೊಡ್ಬೇಕಂತ ಇಲ್ಲ. ಇದನ್ನ ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಇದು ಏನಾದ್ರು ಸ್ಟಾರ್ಟ್ ಆದ್ರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ. ಸೊ ಆಲ್ರೆಡಿ ಎಲ್ರು ಹೋಗಿ ಎಲ್ಲಾ ಕಡೆ ಹೋಗಿ ಕೇಳ್ತಾ ಇದಾರಂತೆ, ನಾವು ತಮ್ಮನಿಲ್ ಕೊಡ್ಬೇಕಾ, ಎಲ್ಲಿ ಸ್ಟಾರ್ಟ್ ಆಗಿದೆ, ಯಾವಾಗ ಕೊಡ್ಬೇಕು ಅಂತ ಎಲ್ಲಿ ಹುಡುಕ್ತಾ ಇದಾರಂತ ಕೂಡ ತಿಳಿದು ಬಂದಿದೆ. ಸೊ ಇನ್ನ ಸ್ಟಾರ್ಟ್ ಆಗಿಲ್ಲ ಅಂತ ತಿಳ್ಸಕ್ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಒಂದು ಬಯೋಮೆಟ್ರಿಕ್ ಏನ್ ತಮ್ನ ನೀವು ಕೊಡ್ತೀರಲ್ವಾ, ಈ ತಮ್ನ ನೀವು ಯಾವಾಗ್ಲೂ ಹೋಗಿ ಪ್ರತಿ ತಿಂಗಳು 2,000 ರೂಪಾಯಿ ತಗೊಳ್ಬೇಕಾದ್ರೂ ನೀವು ಕೊಡೋ ಹಂಗೇನಿಲ್ಲ. ಒನ್ ಟೈಮ್ ಬಯೋಮೆಟ್ರಿಕ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒನ್ ಟೈಮ್ ನೀವು ಇವಾಗ ಏನಾದ್ರು ಬಯೋಮೆಟ್ರಿಕ್ ಕೊಟ್ಟು ಮಾಡಿಸಿದ್ರೆ ಸಾಕು, ಅದು ನೀವು ಪ್ರತಿ ತಿಂಗಳೇನು ಕೊಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಒನ್ ಟೈಮ್ ಬಯೋಮೆಟ್ರಿಕ್ ಅಂತ ಹೇಳ್ತಾ ಇರೋದು. ಯಾರೆಲ್ಲ ಹೊಸದಾಗಿ ಇನ್ನ ಗೃಹಲಕ್ಷ್ಮಿಗೆ ದುಡ್ಡಿಗೆ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಂತವ್ರಿಗೂ ಕೂಡ ಓಪನ್ ಇದೆ. ಸೊ ನೀವು ಕೂಡ ಹೊಸದಾಗಿ ಅಪ್ಲೈ ಮಾಡಬಹುದು ಅಂತ ಕೂಡ ತಿಳಿಸಿದ್ದಾರೆ. ಈ ಒಂದು ಅಪ್ಲೈ ಮಾಡಿದ್ದು 2-3 ತಿಂಗಳವರೆಗೂ ಕೂಡ ಬರಲ್ಲ, ಆ ನಂತರ ಬರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವಿಷಯಗಳು ಹರಿದಾಡ್ತಾ ಇದೆ. ಇವಾಗೆ ಹೋಗಿ ಮಾಡಿಸ್ಬೇಕಾ ಅಂತ ಹೇಳಿ ದಯವಿಟ್ಟು ಯಾರು ಕೂಡ ಗಾಬರಿ ಮಾಡ್ಕೊಂಡು ಎಲ್ಲಾ ಕಡೆ ಹೋಗಿ ವಿಚಾರಿಸಿ ಕೇಳಿ ಇದ್ ಮಾಡಬೇಡಿ. ಇನ್ನು ಅದು ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗೋ ದಿನ ಮುಂದಿನ ತಿಂಗಳು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟೋ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು.